ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಂದು ಸಿಹಿ ಕುಂಬಳಕಾಯಿ ಮತ್ತು ಪನ್ನೀರನ್ನು ಯೂಸ್ ಮಾಡಿ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಿಹಿ ಕುಂಬಳಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಸಿಹಿ ಕುಂಬಳಕಾಯಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಈ ಟೈಮಲ್ಲಿ ಬೇಕಾದರೂ ಉಪ್ಪನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ. ಇದು ಚೆನ್ನಾಗಿ ಬೇಯೋ ತನಕ, ಒಂದು ಕುದಿ ಬರೋ ತನಕನಾದರೂ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ಇವಾಗ ಬೇಯಿಸ್ಕೊಂಡಂತಹ ಸಿಹಿ ಕುಂಬಳಕಾಯಿ ತಣ್ಣಗಾಗಿದೆ. ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಒಂದೆರಡು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಪನ್ನೀರನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಪನ್ನೀರ್ ಜಾಗದಲ್ಲಿ ಟೋಫು ಸಹ ಹಾಕ್ಕೊಳ್ಬೋದು. ಆಮೇಲೆ ನುಣ್ಣಗೆ ರುಬ್ಕೊಂಡು ಬರಬೇಕು. ರುಬ್ಕೊಂಡು ಬಂದಂತಹ ಏನು ಪೇಸ್ಟ್ ಇದೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಯಿಸಬೇಕಾದ್ರೆ ಏನಾದರೂ ಉಪ್ಪನ್ನು ಹಾಕ್ಕೊಂಡ್ರೆ ಈ ಟೈಮಲ್ಲಿ ಉಪ್ಪನ್ನು ಹಾಕಿಬಿಡಿ. ಇಲ್ಲಾಂದರೆ ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಳ್ಬೋದು. ಇವಾಗ ನಾನಿಲ್ಲಿ 1-2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ನೀರೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ. ಅದೇ ಪೇಸ್ಟಲ್ಲಿ ಕಲಿಸೋದಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಬೇಕು ಅಂತ ಅನಿಸಿದರೆ ಮಾತ್ರ ನೀರನ್ನು ಯೂಸ್ ಮಾಡಬೇಕು. ಇವಾಗ ನಾನು ನೀರನ್ನು ಯೂಸ್ ಮಾಡಿಲ್ಲ. ಇದೇ ಪೇಸ್ಟಲ್ಲೇ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ಹಿಟ್ಟೆಲ್ಲ ಚೆನ್ನಾಗಿ ಕಲಸಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಹಾಗೆ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಒಂದು 5-10 ನಿಮಿಷ ಮುಚ್ಚಿಡ್ತಾ ಇದ್ದೇನೆ. ಇವಾಗ ಇದು ಒಂದು 10 ನಿಮಿಷ ಆಗಿದೆ. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ನೀವು ಪನ್ನೀರ್ ಮನೆಯಲ್ಲಿ ಮಕ್ಕಳು ಯಾರು ಪನ್ನೀರ್ ತಿನ್ನೋದಿಲ್ಲ. ನೀವು ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಅವರಿಗೆ ಗೊತ್ತಾಗೋದು ಸಹ ಇಲ್ಲ. ನೀವು ಈ ರೀತಿ ಮಕ್ಕಳಿಗೆ ಪನ್ನೀರನ್ನು ತಿನ್ನಿಸ್ಬೋದು. ಹಾಗೆ ನಾನಿವಾಗ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ರೋಲ್ ಮಾಡ್ತಾ ಇದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕು ಮಾಡ್ಕೊಳ್ಳಿ, ಇಲ್ಲ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ನಾನಿಲ್ಲಿ ಇವಾಗ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಮಿಡಲ್ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅನಿಸಿದರೆ ಆಯಿಲನ್ನು ಹಾಕೋಬೋದು. ಇವತ್ತು ಟ್ರಯಾಂಗಲ್ ಶೇಪಲ್ಲಿ ನಾನು ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಇದು ಲಟ್ಟಿಸ್ಕೊಳ್ತಾ ಇರಬೇಕಾದ್ರೆ ನಾನು ಗ್ಯಾಸ್ ಮೇಲೆ ತವಾವನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ತವ ಸಹ ಬಿಸಿಯಾಗಿದೆ. ನಾನಿವಾಗ ಏನು ರೋಲ್ ಮಾಡ್ಕೊಂಡಿದ್ದೆ ಆ ಚಪಾತಿಯನ್ನು ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ತುಂಬ ಹೊತ್ತು ಸಹ ಸಾಫ್ಟಾಗಿ ಇರುತ್ತೆ. ನೀವು ಮೇಲ್ಗಡೆಗೆ ತುಪ್ಪ ಯೂಸ್ ಮಾಡ್ಬೋದು, ಇಲ್ಲ ಎಣ್ಣೆಯನ್ನು ಯೂಸ್ ಮಾಡ್ಬೋದು, ಇಲ್ಲ ಬೆಣ್ಣೆ ಸಹ ಯೂಸ್ ಮಾಡ್ಬೋದು. ಇವಾಗ ಆ ಚಪಾತಿಯನ್ನು ತಿರ್ಚಿ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಇದಕ್ಕೆ ನಾನಿವತ್ತು ಚಪಾತಿಗೆ ಆಲೂಗಡ್ಡೆ ಮತ್ತು ಏನು ಹೀರೆಕಾಯಿ ಇತ್ತು ಅದನ್ನು ಹಾಕಿಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಸಾಫ್ಟಾಗಿ ಇರುತ್ತೆ. ನೀವು ಬೆಳಿಗ್ಗೆ ಮಾಡಿಟ್ಟರೆ ಸಹ ನೈಟ್ ತನಕ ಈ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಪನ್ನೀರ್ ಬೇರೆ ಹಾಕಿರೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗ ಇನ್ನೊಂದು ಚಪಾತಿಯನ್ನು ಮಾಡಿಬಿಟ್ಟು ಇನ್ನು ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಸಹ ಈ ರೀತಿ ಮಕ್ಕಳಿಗೆ ಪನ್ನೀರ್ ತಿನ್ನಿಸ್ಬೋದು, ಇಲ್ಲ ಟೋಫುವನ್ನು ಯೂಸ್ ಮಾಡಬಹುದು. ಈ ರೀತಿ ಚಪಾತಿಯನ್ನು ಮಾಡಿಬಿಟ್ಟು ಸಿಹಿ ಕುಂಬಳಕಾಯಿ ಸಹ ಮಕ್ಕಳಿಗೆ ತುಂಬಾ ಒಳ್ಳೆಯ ಫುಡ್ಡು. ಸೊ ಅದರಿಂದ ನೀವು ಆದಷ್ಟು ಈ ರೀತಿ ರುಬ್ಬಿ ಹಾಕೋದ್ರಿಂದ ಮಕ್ಕಳು ಸಹ ತಿಂತಾರೆ. ಇವಾಗ ಚಪಾತಿ ಸಹ ರೆಡಿಯಾಗಿದೆ. ನೀವು ಸಹ ಈ ಸಿಹಿ ಕುಂಬಳಕಾಯಿ ಮತ್ತು ಪನ್ನೀರ್ ಚಪಾತಿಯನ್ನು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಾನಿವತ್ತು ಇದಕ್ಕೆ ಆಲೂಗಡ್ಡೆ ಪಲ್ಯ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.